ರಾಗಿದ್ದುವಂಥ ನಮ್ಮ ಯುಟಿ ಖಾದರ್ ಅವರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಅತಿ ವಿದ್ಯಾವಂತ ದಂತ ವೈದ್ಯರಾಗಿ ಮತ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥ ಒಬ್ಬರು ನಮ್ಮ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಭಾಳ ಕ್ಷುಲ್ಲಕವಾಗಿ ಸುಳ್ಳು ಆರೋಪಗಳನ್ನು ಮಾಡಿರುವಂಥ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಯುಟಿ ಖಾದರ್ ಅವರ ವಿಚಾರವಾಗಿ ನಾವು ಪ್ರಥಮವಾಗಿ ನಾವು ತಿಳ್ಕೊಳ್ಳುವುದಾದರೆ, ಅವರು ಸುಮಾರು 5 ಬಾರಿ ಅವರು ಮಂಗಳೂರು ಕ್ಷೇತ್ರದ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದಾರೆ. ಜನಪ್ರಿಯ ಶಾಸಕರು. ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅದೇ ರೀತಿಯಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ, ಅದೇ ರೀತಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳಾಗಿ ಸಮರ್ಥ ಮತ್ತು ದಕ್ಷ ಆಡಳಿತವನ್ನು ನೀಡಿದಂಥ ಒಬ್ಬ ಮಂತ್ರಿಯಾಗಿ ಹೆಸರನ್ನು ಗಳಿಸಿದಂಥವರು ಯುಟಿ ಖಾದರ್ ಅವರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಭ್ರಷ್ಟಾಚಾರ ರಹಿತವಾಗಿ ಎಲ್ಲರೊಂದಿಗೆ ಎಲ್ಲ ಜಾತಿ ಧರ್ಮವನ್ನು ಸಮಾನವಾಗಿ ಕಾಣುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರತಿಭಾವಂತ ಉತ್ತಮ ದಕ್ಷ ಆಡಳಿತಗಾರ, ಉತ್ತಮ ಮಂತ್ರಿ ಎನ್ನುವಂಥ ಒಂದು ಹೆಸರನ್ನು ಕೂಡ ಪಡೆದಿರುವಂಥವರು. ಆ ಒಂದು ಕಾರಣದಿಂದ ಇಂದಿನ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರದಲ್ಲಿ ಅವರನ್ನು ಸಭಾಧ್ಯಕ್ಷರಾಗಿ ಪಕ್ಷ ಆಯ್ಕೆ ಮಾಡುವುದರ ಮೂಲಕ ಅವರಿವತ್ತು ಸಮರ್ಥವಾಗಿ ಸಭಾಧ್ಯಕ್ಷ ಸ್ಥಾನವನ್ನು ಅದಕ್ಕೆ ಗೌರವವನ್ನು ತರುವುದರ ಮೂಲಕ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಸಭಾಧ್ಯಕ್ಷರು. ಅದೊಂದು ಸಂವಿಧಾನದಾನಿಕ ಹುದ್ದೆ. ಆ ಹುದ್ದೆಗೆ ಯಾವುದೇ ರೀತಿಯ ಕಳಂಕ ಬಾರದಂಥ ರೀತಿಯಲ್ಲಿ, ಆ ಒಂದು ವಿಧಾನಸಭೆಗೆ ಒಂದು ಘನತೆ ತರುವಂಥ ರೀತಿಯಲ್ಲಿ ಎಲ್ಲ ಶಾಸಕರುಗಳಿಗೆ ಸಮಾನವಾಗಿ ಅವರ ಹಕ್ಕುಗಳನ್ನು, ಅವರ ಏನು ಪ್ರತಿಪಾದನೆಗಳಿವೆ ಅದನ್ನು ಮಾಡುವುದಕ್ಕೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಎಲ್ಲ ಅವಕಾಶಗಳನ್ನು ಅವರಿಗೆ ನೀಡ್ತಾ, ಪ್ರತಿಪಕ್ಷಗಳ ಮಿತ್ರ ಅಂತಲೇ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಒಂದು ಕೆಲಸ ಮಾಡಿದಂಥ ಹಾಗೂ ಮಾಡ್ತಿರುವಂಥ ಒಬ್ಬ ಸಭಾಧ್ಯಕ್ಷರಾಗಿರುವಂಥವರು ಯುಟಿ ಖಾದರ್ ಅವರ ವಿರುದ್ಧವಾಗಿ ಇವತ್ತು ನಮ್ಮ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಭಾಳ ಕ್ಷುಲ್ಲಕವಾಗಿ ಅವರು ಮಾತಾಡಿರುವಂಥ ವಿಚಾರವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಶಾಸಕ ಸ್ಥಾನಕ್ಕೆ ಕೂಡ ಅವರು ಅರ್ಹ ವ್ಯಕ್ತಿ ಅಲ್ಲ, ಮತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಳಂಕ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರಬಹುದು, ಭರತ್ ಶೆಟ್ಟಿಯವರು ನಮ್ಮ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧೀಜಿಯವರ ವಿರುದ್ಧವಾಗಿ ಬಹಳ ಅವಹೇಳನಕಾರಿಯಾದಂಥ ಒಂದು ಪದವನ್ನು ಅವರು ಉಪಯೋಗ ಮಾಡಿದರು. ಅದರ ವಿಚಾರವಾಗಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಈ ವಿಚಾರದಲ್ಲಿ ಅವರು ಹೈಕೋರ್ಟಿಗೆ ಅದನ್ನು ಚಾರ್ಜ್ ಶೀಟನ್ನು ಕ್ವಾಶ್ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೈಕೋರ್ಟಿಗೆ ಅವರು ಅಪ್ರೋಚ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಮಾತನ್ನು ಹೇಳಿತು, ಶಾಸಕರಾಗಿ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ ಎನ್ನುವಂಥ ಒಂದು ಮಾತನ್ನು ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದೆ ಅಂತ ಹೇಳಿದರೆ ಅದನ್ನು ನಾವಿವತ್ತು ಮನಗಾಣಬೇಕಾಗಿದೆ, ಅವರ ಘನತೆ ಏನು ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ವಿಧಾನಸಭಾ ಕಲಾಪಗಳಲ್ಲಿ ಅಲ್ಲಿಯ ನೀತಿ ನಿಯಮಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಅವರ ನಡತೆ ಏನಿತ್ತು, ಈ ನಿಟ್ಟಿನಲ್ಲಿ ಅವರು ವಿಧಾನಸಭಾ ಕಲಾಪಗಳಿಂದ ಅಮಾನತು ಕೂಡ ಆದಂಥ ಒಬ್ಬ ಶಾಸಕ ಅಂತ ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ಅದು ಭಾಳ ಒಂದು ಕಳಂಕವನ್ನು ತರುವಂಥ ಒಂದು ವಿಚಾರ. ಇವರ ಈ ಒಂದು ಏನು ವಿಚಾರವನ್ನು ನೋಡಿದಾಗ, ಬಿಹೇವಿಯರನ್ನು ನೋಡುವಾಗ ಎಲ್ಲ ಒಂದು ಕಡೆ ಪ್ರಚಾರಕ್ಕಾಗಿ ದ್ವೇಷ ಭಾಷಣಗಳನ್ನು ಹೇಳುವಂಥದ್ದು ಅಥವಾ ಈ ರೀತಿಯ ಕ್ಷುಲ್ಲಕವಾದಂಥ ಸುಳ್ಳು ಆರೋಪಗಳನ್ನು ಘನತೆವೆತ್ತ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಸ್ಪೀಕರ್ ವಿರುದ್ಧ ಮಾತಾಡುವಂಥದ್ದು, ಈ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನೀಚ ಮತ್ತು ಕೆಟ್ಟ ರಾಜಕೀಯವನ್ನು ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಶೋಭೆ ತರುವಂಥ ವಿಚಾರದಲ್ಲಿ ಅವರು ಇವತ್ತು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ.
ಏನಿವತ್ತು ಲಾಕರ್ನ ಬಗ್ಗೆ ಇರ್ಬೋದು ಅಥವಾ ಅನೇಕ ಸವಲತ್ತುಗಳನ್ನು ಇವತ್ತು ನಮ್ಮ ಸಭಾಧ್ಯಕ್ಷರು ಏನು ಶಾಸಕರಿಗೆ ಕೊಟ್ಟಿದ್ದಾರೆ, ಅವರ ಘನತೆಗೆ ತಕ್ಕಂಥ ರೀತಿಯಲ್ಲಿ ಅವರು ಇರಬೇಕು, ಕಲಾಪಗಳಲ್ಲಿ ಭಾಗವಹಿಸಬೇಕು, ಯಾವುದೇ ರೀತಿಯಲ್ಲಿ ಅವರು ಸಮಯವನ್ನು ವ್ಯರ್ಥ ಮಾಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಯಾವ ರೀತಿಯ ಅನುಕೂಲಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಆರೋಪ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ನೇರವಾಗಿ ಇವತ್ತು ಮಾತಾಡಿರುವಂಥದ್ದು ಭಾಳ ವಿಷಾದನೀಯ. ದಕ್ಷಿಣ ಕನ್ನಡ ಜಿಲ್ಲೆಯೊಬ್ಬ ಶಾಸಕರಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೊಬ್ಬ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರ ವಿರುದ್ಧವಾಗಿ ಈ ರೀತಿ ದಾಖಲೆ ರಹಿತವಾಗಿ ಆರೋಪ ಮಾಡಿರುವಂಥದ್ದು ಗಂಭೀರವಾದಂಥ ವಿಚಾರ. ನನ್ನ ನೇರ ಪ್ರಶ್ನೆ ಭರತ್ ಶೆಟ್ಟಿ ಅವರಿಗೆ, ಸರಕಾರದ ಹಣ ಈ ರೀತಿ ಪೋಲನ್ನು ಮಾಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೇಳುವಂಥ ನೀವು, ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು. ಆ ಸಂದರ್ಭದಲ್ಲಿ ಅನೇಕ ಪರಿಕರಗಳನ್ನು, ಮೆಡಿಕಲ್ ಪರಿಕರಗಳನ್ನು ಪರ್ಚೇಸ್ ಮಾಡಿದರು, ಸರ್ಕಾರ ಪರ್ಚೇಸ್ ಮಾಡಿರುವಂಥದ್ದು. PPE ಕಿಟ್, N95 ಮಾಸ್ಕ್, ವೆಂಟಿಲೇಟರ್ಸ್, RT-PCR ಟೆಸ್ಟ್ ಕಿಟ್ಸ್, ರ್ಯಾಪಿಡ್ ಆಂಟಿಜನ್ ಕಿಟ್ಸ್, ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಗಳು, ಅದೇ ರೀತಿಯಲ್ಲಿ ಉಳಿದಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 7,200 ಕೋಟಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂಥ ಸರ್ಕಾರದಲ್ಲಿ ನೀವು ಶಾಸಕರಾಗಿದ್ರಿ. ಆ ಸಂದರ್ಭದಲ್ಲಿ ಇದನ್ನು ನಾವು ಹೇಳ್ತಾ ಇಲ್ಲ, ಇದನ್ನು ಜಸ್ಟಿಸ್ ಜಾನ್ ಮೈಕಲ್ ಡಿಕುನ್ನ ಕಮಿಷನ್ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವಂಥ ಒಂದು ರಿಪೋರ್ಟನ್ನು ನಾನು ನಿಮಗೆ ಈಗ ಹೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ನೀವು ಶಾಸಕರಾಗಿದ್ರಿ ಭರತ್ ಶೆಟ್ಟಿ ಅವರೇ. ನಿಮ್ಮ ಸರ್ಕಾರ ಇತ್ತು, ಸಾರ್ವಜನಿಕರ ಹಣವನ್ನು ಅಲ್ಲಿ ಖರ್ಚು ಮಾಡಿದ್ರು ಎನ್ನುವಂಥದ್ದನ್ನು ಕೂಡ ನೀವು ಮರಿಬಾರ್ದು. ನಿಮಗೆ ಗೊತ್ತಿರಬಹುದು, ಸುಮಾರು 332ರಿಂದ 175 ರೂಪಾಯಿಗೆ ಸಿಗುವಂಥ PPE ಕಿಟ್ಗಳನ್ನು 2,104 ರೂಪಾಯಿಗೆ ಖರೀದಿ ಮಾಡಿದವರು ನಿಮ್ಮ ಸರ್ಕಾರ. ಅದೇ ರೀತಿಯಲ್ಲಿ N95 ಮಾಸ್ಕ್ 10ರಿಂದ 75 ರೂಪಾಯಿಗೆ ಸಿಗುವಂಥ ಏನು ಮಾಸ್ಕ್ ಏನಿದೆ ಅದನ್ನು 23 ರೂಪಾಯಿಗೆ ಖರೀದಿ ಮಾಡಿದ್ರಿ. 230 ರೂಪಾಯಿಯಾಗೆ ಖರೀದಿ ಮಾಡಿದ್ರಿ. ಅದೇ ರೀತಿಯಲ್ಲಿ ವೆಂಟಿಲೇಟರ್ಸ್ 115 ಯೂನಿಟ್, ಅದರಲ್ಲೂ ಕೂಡ ಮಿಸ್ಸಿಂಗ್ ಆಗಿದೆ, ಅದು ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ 173 ಕೋಟಿ ಭ್ರಷ್ಟಾಚಾರ ಆಗಿರುವಂಥದ್ದು. N95 ಮಾಸ್ಕಿನಲ್ಲಿ 4 ಕೋಟಿ ಭ್ರಷ್ಟಾಚಾರ ಆಗಿದೆ. PPE ಕಿಟ್ಟಿನಲ್ಲಿ 14 ಕೋಟಿ ಭ್ರಷ್ಟಾಚಾರ ಆಗಿದೆ. RT-PCRನಲ್ಲಿ 45 ಕೋಟಿ ಭ್ರಷ್ಟಾಚಾರ ಆಗಿದೆ. ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಯಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಎನ್ನುವಂಥ ನೇರ ಪ್ರಶ್ನೆಯನ್ನು ಇವತ್ತು ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ನೀವು ಉತ್ತರ ಇವತ್ತು ಕೊಡಬೇಕಾಗಿದೆ. ಆಗ ಕೂಡ ನೀವು ಶಾಸಕರಾಗಿದ್ರಿ. ಈಗ ಇರುವಂಥ ಕಾಳಜಿ ಆ ಸಂದರ್ಭದಲ್ಲಿ ನಿಮಗೆ ಯಾಕೆ ಇರಲಿಲ್ಲ ಎನ್ನುವಂಥದ್ದು ಜನರ ಪ್ರಶ್ನೆ ಹಾಗೂ ಕಾಂಗ್ರೆಸ್ ಪಕ್ಷದ ನೇರ ಪ್ರಶ್ನೆ. ನೀವು ಇದಕ್ಕೆ ಉತ್ತರಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಶಾಸಕರಾಗಿ ನೀವು ಕೆಲಸ ಮಾಡಿದವರು 4G ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಕಾನೂನಿನ ವಿಚಾರವಾಗಿ ಮಾತಾಡುವಾಗ ಕಾನೂನನ್ನು ತಿಳ್ಕೊಂಡು ನೀವು ಮಾತಾಡಬೇಕಾಗ್ತದೆ. 4Gಯಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಏನು KTTP ಆ್ಯಕ್ಟ್ ಏನಿದೆ ಅದರಲ್ಲಿ 4G ಇದೆ, ಎಲ್ಲ ಖರೀದಿಗಳನ್ನು ಈ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಮಾಡಬಹುದು ಅಂತ ಹೇಳುವಂಥ ವಿಚಾರದಲ್ಲಿರುವಂಥ ಒಂದು ವಿಚಾರ. ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದೆ ಅಂತ ಹೇಳಿದರೆ ಹಣಕಾಸು ಇಲಾಖೆ ಇದೆ, ಹಣಕಾಸು ಇಲಾಖೆಯಿಂದ ಹಣಕಾಸಿನ ಬಗ್ಗೆ ಎಲ್ಲಾದರೂ ಇರ್ರೆಗ್ಯುಲಾರಿಟೀಸ್ ಆಗಿದ್ದರೆ ನಿಮಗೆ ಅಲ್ಲಿ ಹೋಗಿ ನಿಮಗೆ RTಯಲ್ಲಿ ಅರ್ಜಿ ಹಾಕಿ ನಿಮಗೆ ಅದರ ಬಗ್ಗೆ ಎಲ್ಲವನ್ನು ಕೂಡ ಪಡ್ಕೊಳ್ಬೋದು. ಅದರ ಬದಲಾಗಿ ಏನು ಇವತ್ತು ಕೆಲವು ಸೌಲಭ್ಯಗಳನ್ನು ಇವತ್ತು ನಮ್ಮ ಸ್ಪೀಕರ್ ಅವರು ಇವರಿಗೆ ಕೊಟ್ಟಿದ್ದಾರೆ, ಶಾಸಕರುಗಳಿಗೆ ಕೊಟ್ಟಿದ್ದಾರೆ. ಈ ಹಿಂದೆ ಯಾವ ವಿಚಾರಗಳು ಹಳೇದಾಗಿದೆ ಅವುಗಳನ್ನು ಬದಲಾವಣೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅಭಿವೃದ್ಧಿ ಅಂತ ಹೇಳುವಂಥದ್ದು ಇರ್ತದೆ. ನಿಮ್ಮ ಹತ್ರ ನಾನು ನೇರವಾಗಿ ಕೇಳುವಂಥದ್ದು 4G ವಿಚಾರವಾಗಿ ಏನು ಸ್ಪೀಕರ್ ಬಗ್ಗೆ ನೀವು ಮಾತಾಡಿದ್ದೀರಿ,
ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು ಸ್ಪೀಕರ್ ಆಗಿದ್ದರು. ಆ ಸಂದರ್ಭದಲ್ಲಿ ಖರೀದಿ ಮಾಡಿದಂಥ ವಿಚಾರವನ್ನು ನೀವೇನಾದರೂ ಆರ್ ಟಿಯಲ್ಲಿ ಕೇಳಿ ಪಡ್ಕೊಂಡಿದ್ದೀರಾ? ಇದ್ದರೆ ಅದನ್ನು ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ನಾವು ಆರ್ ಟಿಯಲ್ಲಿ ಅದನ್ನು ಪಡ್ಕೊಂಡು ಬಿಡುಗಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನೀವು ನೇರವಾಗಿ ನೀವು ಕೂಡ ಸಿದ್ಧರಾಗಿ ಅಂತ ಹೇಳುವಂಥ ವಿಚಾರವನ್ನು ನೇರವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಶಾಸಕರಾಗಿ ನೀವು ಏನು ಮಾಡಿದ್ರಿ ಉತ್ತರ ನಿಮ್ಮ ಕ್ಷೇತ್ರದಲ್ಲಿ? ಇಂಡಸ್ಟ್ರಿಯಲ್ ಎಸ್ಟೇಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು ನಿಮ್ಮ ಒಂದು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ. ಎಲ್ಲ ತಣ್ಣೀರುಬಾವಿ ಬೀಚು, ಪಣಂಬೂರು ಬೀಚು, ಸುರತ್ಕಲ್ ಬೀಚು, ಎಲ್ಲ ಫೇಮಸ್ ಬೀಚುಗಳಿರುವಂಥದ್ದು ನಿಮ್ಮ ಕ್ಷೇತ್ರದಲ್ಲಿ. ಟೂರಿಸಂ ಡೆವಲಪ್ ಮಾಡಲಿಕ್ಕೆ ನೀವೇನು ಕೊಡುಗೆ ಕೊಟ್ಟಿದ್ದೀರಿ, ಏನು ಕೆಲಸ ಮಾಡಿದ್ದೀರಿ 2 ಅವಧಿಯಲ್ಲಿ? ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿನ ಒಳಗಡೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ವಿಚಾರವಾಗಿ ನೀವು ಏನನ್ನು ನೀವು ಮಾಡಿದ್ದೀರಿ? ನಿಮ್ಮ ಕ್ಷೇತ್ರದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಟೂರಿಸಂ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ ಎನ್ನುವಂಥದ್ದನ್ನು ನೀವು ಮನಗಾಣಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನೀಡಿದಂಥ ಒಂದು ಸುರತ್ಕಲ್ನ ಮಾರುಕಟ್ಟೆ ಸುಮಾರು 70 ಕೋಟಿ ರೂಪಾಯಿಯಲ್ಲಿ ಅದನ್ನು ಕಾಮಗಾರಿ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಇಂದಿಗೂ ಕೂಡ ಅದನ್ನು ಕಂಪ್ಲೀಟ್ ಮಾಡುವಂಥ ಒಂದು ಯೋಗ್ಯತೆ ನಿಮಗೆ ಇಲ್ಲ ಅಂತ ಹೇಳುವಂಥದ್ದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೇನೆ. ಇವತ್ತದು 100-120 ಕೋಟಿಯ ಹತ್ರ ಅದರ ಖರ್ಚು ವೆಚ್ಚಗಳು ಬರ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಇರ್ರೆಸ್ಪಾನ್ಸಿಬಲ್ ಒಂದು ವಿಚಾರದಿಂದ ಇದು ಆಗಿರುವಂಥದ್ದು, ನಿಮ್ಮ ಬೇಜವಾಬ್ದಾರಿತನದಿಂದಾಗಿದೆ. ಇದರಲ್ಲೂ ಕೂಡ ಸರ್ಕಾರದ ಹಣ ಹೆಚ್ಚು ಖರ್ಚಾಗುವಂಥ ನಿಟ್ಟಿನಲ್ಲಿ ಆಗಿದೆ. ಕ್ಲಬ್ದ ಸಂದರ್ಭದಲ್ಲಿ ನೀವು ಅದನ್ನು ನೀವು ಪೂರ್ಣಗೊಳಿಸಿದ್ದಿದ್ರೆ 70 ಕೋಟಿಯಲ್ಲಿ ಆ ಮಾರುಕಟ್ಟೆ ಇವತ್ತು ಆಗ್ತಿತ್ತು. ಇವತ್ತು ಸುಮಾರು 40-50 ಕೋಟಿ ವೆಚ್ಚ ಇವತ್ತು ಇನ್ಕ್ರೀಸ್ ಆಗಿದ್ದರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅಂತ ಹೇಳುವಂಥದ್ದನ್ನು ನೀವು ಮರಿಬಾರ್ದು. ಇದನ್ನು ಎಲ್ಲ ನೀವು ಇಟ್ಟುಕೊಂಡು ಇವತ್ತು ಸ್ಪೀಕರ್ ವಿರುದ್ಧವಾಗಿ ಮಾತಾಡುವಂಥದ್ದು ಸಮಂಜಸ ಅಲ್ಲ ಎನ್ನುವಂಥದ್ದನ್ನು ನೀವು ಮನಗಾಣಬೇಕಾಗಿದೆ. ವಿಧಾನಸಭಾ ಅಧಿವೇಶನ ಸಂದರ್ಭಗಳಲ್ಲಿ ಶಾಸಕರುಗಳು ವಿಧಾನಸಭಾ ಕಲಾಪಗಳಲ್ಲಿ ಅತಿ ಹೆಚ್ಚು ಸಮಯ ಭಾಗವಹಿಸಬೇಕು. ಅವರ ವಿಧಾನಸಭಾ ಕ್ಷೇತ್ರಗಳ ಮತ್ತು ಕುಂದುಕೊರತೆಯ ಬಗ್ಗೆ ಆಯಾ ಇಲಾಖೆಗಳ ಮಂತ್ರಿಗಳ ಗಮನ ಸೆಳೆದು ಆಯಾ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಶಾಸಕರುಗಳ ಏನು ಕಲಾಪಗಳಲ್ಲಿ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ ಎನ್ನುವಂಥ ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಸ್ಟಡಿ ಮಾಡುವುದರ ಮೂಲಕ ಅವರಿಗೆ ಯಾವ ರೀತಿಯ ಸೌಲಭ್ಯಗಳು ಬೇಕಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೆಲವು ಸೌಲಭ್ಯಗಳನ್ನು ಅವರು ನೀಡಿರುವಂಥದ್ದು ಒಂದು ಸರಿಯಾದ ಒಂದು ಕ್ರಮ ಸಭಾಧ್ಯಕ್ಷರಾಗಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬೆಳಿಗ್ಗೆ ಅಧಿವೇಶನ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ ತನಕ ಅಧಿವೇಶನ ಇರ್ತದೆ. ಮನುಷ್ಯರಾಗಿ ನೀವು ಕೂಡ ಈ ಕಲಾಪಗಳಲ್ಲಿ ನೀವು ಏನು ಪಾರ್ಟಿಸಿಪೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಸ್ವಲ್ಪ ಸುಸ್ತಾಗುವಂಥದ್ದಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವಂಥ ವಿಚಾರದಲ್ಲಿ ಶಾಸಕರುಗಳ ನಮ್ಮ ಯುವಕರಿಂದ ಹಿಡಿದು ಅತಿ ಹೆಚ್ಚು ವಯಸ್ಸಾದ ಶಾಸಕರು ಕೂಡ ಇದ್ದಾರೆ. 70 ವರ್ಷ 75 ವರ್ಷದವರೆಗಿರುವವರು ಎಲ್ಲರ ವಿಚಾರವನ್ನು ಮನಗಂಡು ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ಅವರಿಗೆ ವಿಶ್ರಾಂತಿ ಇರಬಹುದು, ಊಟದ ವ್ಯವಸ್ಥೆ ಇರಬಹುದು ಅಥವಾ ಎಲ್ಲ ವಿಚಾರಗಳನ್ನು ನೀಡಿರುವಂಥದ್ದು. ಅದನ್ನು ನೀವು ಎಂಜಾಯ್ ಮಾಡಿದ್ರಿ ಆ ಸಂದರ್ಭದಲ್ಲಿ. ಆಗ ಯಾಕೆ ನೀವು ಮಾತಾಡಲಿಲ್ಲ? ಈಗ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತಾಡ್ತಾ ಇದ್ದೀರಿ? ರಾಜಕೀಯಕ್ಕಾಗಿ ಮಾತಾಡ್ತಾ ಇದ್ದೀರಾ ನೀವು ಆ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು. ಆದ್ದರಿಂದ ಶಾಸಕರಿಗೆ ವಿಧಾನಸೌಧದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಶಾಸಕಾಂಗ ಸಭೆಯ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವ ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು. ಇದೊಂದು ಆಡಳಿತಾತ್ಮಕ ಮತ್ತು ಸಾಂವಿಧಾನಿಕ ಒಂದು ಕ್ರಮ. ಇದರಲ್ಲಿ ತಪ್ಪನ್ನು ಹೇಗೆ ನೀವು ಕಂಡು ಹುಡುಕ್ತಾ ಇದ್ದೀರಿ? ಎಲ್ಲೋ ಒಂದು ಕಡೆ ಒಂದು ಶುಭ್ರ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಒಂದು ಸುಳ್ಳು ಆರೋಪವನ್ನು ನೀವು ಮಾಡಬಾರ್ದು. ಒಂದು ವೇಳೆ ಮಾಡುವುದಿದ್ರೆ ಸಾಂವಿಧಾನಿಕ ಹುದ್ದೆಯ ಗೌರವವನ್ನು ಘನತೆಯನ್ನು ನೀವು ಕೆಳಗಡೆ ಇಳಿಸಲಿಕ್ಕೆ ನೋಡ್ತಾ ಇರುವ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಘನತೆಯನ್ನು ಕೂಡ ನೀವು ಕೆಳಗೆ ಹಾಕಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಎನ್ನುವಂಥದ್ದನ್ನು ನೀವು ಮರಿಬಾರ್ದು. ನೀವೊಬ್ಬ ವಿದ್ಯಾವಂತ ಶಾಸಕ ಅಂತ ನೀವು ಹೇಳ್ತಾ ಇದ್ದೀರಿ.
ವಿದ್ಯಾವಂತ ಶಾಸಕನಾಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಘನತೆಯ, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಘನತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು, ಹೇಳಿಕೆಗಳನ್ನು ನೀವು ಮಾಡಬಾರ್ದು ಎನ್ನುವಂಥ ನೇರ ಮಾತನ್ನು ನಿಮಗೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅವ್ರು ಹೇಳಬೇಕು ಇವತ್ತು. ಈಚೆ ಕೇಳಿ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಹೌದು, ಯಾವುದೇ ಒಂದು ದಾಖಲೆಗಳಾಗಲಿ, ಯಾವುದೇ ಒಂದು ವಿಚಾರ ಇಲ್ಲದಂಥ ಸಂದರ್ಭದಲ್ಲಿ ಯಾರೇ ಒಂದು ವಿಚಾರವನ್ನು ಹೇಳಿದರೂ ಕೂಡ ಅದು ಸುಳ್ಳು. ನಾನು ಕಾನೂನಿನ ತಜ್ಞನಾಗಿದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ, ಯಾವುದೇ ದಾಖಲೆ ಅವರ ಕೈಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಯಾರೇ ಆಗಲಿ ಇನ್ನೊಬ್ಬರ ಮೇಲೆ ಆ ರೀತಿ ಹೇಳುವಾಗ ಅದು ಆರೋಪ ಆಗ್ತದೆ. ಆರೋಪವನ್ನು ಸಾಬೀತು ಮಾಡಬೇಕಾದ್ರೆ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಹೌದು, ದಾಖಲೆ ಇದ್ದು ಮಾಡಿದ ಆರೋಪ ಯಾವುದು ಅಂತ ಅವ್ರು ಹೇಳಿ ಅಲ್ಲ. ಮತ್ತೆ ನಾನು ಹೇಳ್ತೇನೆ, ಒಂದು ನಿಮಿಷ. ಆರೋಪ ಇದ್ದು ಮಾಡಿದ ದಾಖಲೆ ಯಾವುದು ಅಂತ ಅವರು ಬಿಡುಗಡೆ ಮಾಡಲಿ. ನಾವು ಬರ್ತೇವೆ ಚರ್ಚೆಗೆ, ಸಾರ್ವಜನಿಕ ಚರ್ಚೆಗೆ ನಾವು ರೆಡಿಯಾಗಿದ್ದೇವೆ. ಅವರು ದಾಖಲೆಯನ್ನು ಹಿಡ್ಕೊಂಡು ಮಾತಾಡಬೇಕು. ದಾಖಲೆ ಸಹಿತವಾಗಿ ಮಾತಾಡಿದಂಥ ಆರೋಪ ಯಾವುದು ಅವ್ರದ್ದು? ಅದೇ ಇಲ್ಲದೆ ನೀವು ಝೀರೋದಿಂದ ಗಾಳಿಯಲ್ಲಿ ನಮಗೆ ಎಲ್ಲವನ್ನು ಕೂಡ ಹಿಡಿಲಿಕ್ಕೆ ಆಗುವುದಿಲ್ಲ. ಆದರೆ ಅದಕ್ಕೆ ಈ RTIಯಲ್ಲಿ ಹಾಕಿದಾಗ ಮಾಹಿತಿ ಕೊಡಲಿಲ್ಲ. ಶಾಸಕರ ಕಚೇರಿಯು ಕೂಡ RTI ವ್ಯಾಪ್ತಿಗೆ ಬರಬೇಕು ಅಂತ ಹೇಳಿದ್ರು. ಇದು ಸ್ಪೀಕರ್ ಕಚೇರಿ. ಈಗ ನೀವು ಹೇಳ್ತಾ ಇದ್ದೀರಿ ದಾಖಲೆ ಕೊಡಬೇಕು. ದಾಖಲೆ ಕೊಡಬೇಕಿದ್ರೆ ಹೇಗೆ ಕೊಡಬೇಕು? ಹಣಕಾಸು, ನಾನು ಅದಕ್ಕೆ ಹೇಳಿದೆ, ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ನಾನು ಹೇಳ್ತೇನೆ, ನಾನು ಒಂದು ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಹಣಕಾಸು ಇಲಾಖೆ ಇವರ ಖರೀದಿದೆಲ್ಲ ಕೊಡ್ತಾರೆ. ಅವರು ಎಷ್ಟು ಹಣ ಬಿಡುಗಡೆ ಆಗಿದೆ ಅದು ದಾಖಲೆ ಕೊಡ್ಬೋದು. ಪ್ರೊಕ್ಯೂರ್ಮೆಂಟ್ ಇದ್ದು ಇದರದ್ದು ಸಂಬಂಧಪಟ್ಟದೆಲ್ಲ ದಾಖಲೆ ಇವರೇ ಕೊಡಬೇಕು. ಯಾರು ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ, ಯಾವ ಇಲಾಖೆ ಪ್ರೊಕ್ಯೂರ್ಮೆಂಟ್ ಮಾಡಿದೆ ಎನ್ನುವಂಥದ್ದನ್ನು ಅವರು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ದು ತಿಳುವಳಿಕೆ ಕಡಿಮೆ ಇದೆ ಅವರಿಗೆ. ಅಣ್ಣ, ಒಂದು ನಿಮಿಷ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನೀವು ಅವಕಾಶ ಕೊಡಿ. ನಾನು ನಿಮ್ಮ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಮಾಡ್ತೇನೆ. RTI ಇರುವಂಥದ್ದು ಅದು ಕೇಂದ್ರ ಸರ್ಕಾರದ ಕಾಯ್ದೆ, ನೆನಪಿಟ್ಕೊಳ್ಳಿ. ಸಾಂವಿಧಾನಿಕ ಹುದ್ದೆಗಳು ಅದರಿಂದ ಹೊರತುಪಡಿಸಿ ಇದೆ, ಕೆಲವು ಇಲಾಖೆಗಳು ಅದರಿಂದ ಹೊರತುಪಡಿಸಿ ಇದೆ. ಇದನ್ನು ಒಳಪಡಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವರು ಲೆಟ್ರ್ ಬರೀಲಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಏನು ಖರೀದಿ ಮಾಡಿದ್ದಾರೆ, ಖರೀದಿ ಮಾಡಿದಂಥ ವಿಚಾರದಲ್ಲಿ ಯಾವ ಏಜೆನ್ಸಿ ಅದನ್ನು ಸಪ್ಲೈ ಮಾಡಿದೆ, ಯಾರು ಸರ್ಕಾರದ ಯಾವ ಇಲಾಖೆ ಅದನ್ನು ಖರೀದಿ ಮಾಡಿದೆ ಎನ್ನುವಂಥದ್ದು ಆ ಇಲಾಖೆಗೆ ಅವರು RTI ಅರ್ಜಿ ಹಾಕಲಿ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಹಣಕಾಸು ಇಲಾಖೆಗೆ ಹಾಕಿದರೆ ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳುವಂಥದ್ದು ಅದನ್ನು ಅವರು ಕೊಡ್ತಾರೆ. ಯಾವ ಯಾವ ಪರಿಕರಗಳಿಗೆ ಎಷ್ಟೆಷ್ಟು ಇದಾಗಿದೆ ಅಂತ ಹೇಳುವಂಥದ್ದು, ಹೇಗೆ ನೀವು ಮಾಡಿದ್ದೀರಿ ಅಂತ ಪ್ರೊಕ್ಯೂರ್ ಮಾಡಿದ ಇಲಾಖೆಗೆ ಕೇಳಬೇಕೇ ಹೊರತು ಸ್ಪೀಕರಿಗೆ ಕೇಳುವಂಥದ್ದಲ್ಲ. ಇಲ್ಲಿ ನಾವು ಕಾಮಗಾರಿ ಕೆಲಸ ಮಾಡಿದರೆ ಮೇಯರಿಗೆ ನಾವು RTI ಕೇಳೋದಲ್ಲ, ಕಮಿಷನರ್ಗೆ ಕೇಳಬೇಕು. ಅಥವಾ TPO ಸೆಕ್ಷನ್ಗೆ RTI ಕೇಳಿ, ಅಥವಾ ಎಂಜಿನಿಯರಿಂಗ್ ಸೆಕ್ಷನ್ಗೆ ಕೇಳಬೇಕಾಗ್ತದೆ. ಮತ್ತು ಇನ್ನೊಂದು, ಅವರು ಹೇಳಿದರು ನಾವು ಕೇಳದೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅವರೊಬ್ಬರೇ ಹೇಳಿದ್ದಾರೆ, 224 ಶಾಸಕರಲ್ಲಿ ಕೇಳದೆ ಕೊಟ್ಟಿದ್ದಾರೆ ಅಂತ ಅವರೊಬ್ಬರೇ ಹೇಳಿದ್ದಾರೆ. ಅವರಿಗೆ ಬೇಡದಿದ್ದರೆ ಅದನ್ನು ವಾಪಸ್ ಕೊಡಲಿ, ನನಗೆ ಬೇಡ ಅದು ಅಂತ ಅಲ್ಲ. ಅದನ್ನೇ ನಾನು ಅವರಿಗೆ ಹೇಳೋದು, ನಿಮಗೆಲ್ಲ ಅವರಿಗೆ ಹೇಳೋದು. ನಿಮಗೆ ಬೇಡದಿದ್ದರೆ 224 ಶಾಸಕರಲ್ಲಿ 223 ಮಂದಿ ಅದು ಬೇಡ ಅಂತ ಹೇಳಲಿಲ್ಲ, ಅವರು ಮಾತ್ರ ಹೇಳಿದ್ದಾರೆ. ಅವರಿಗೆ ಅದು ಬೇಕಾಗಿಲ್ಲ. ಮತ್ತು ಅವ್ರು ಹೇಳಿದರು ನಾನು ಅಲ್ಲಿ ಹೋಗುವುದಿಲ್ಲ, ವಾರಕ್ಕೆ ಒಂದು ಸಲ ಹೋಗುದು ಅಂತ. ಹಾಗಾದರೆ ಅವರು 5 ಸ್ಟಾರ್ ಹೋಟ್ಲಲ್ಲಿ ನಿಲ್ತಾರಾ ಬೆಂಗಳೂರಲ್ಲಿ? ಟೆಂಡರು ಕರೀಲಿಲ್ಲ ಅಂತ ಯಾರು ಹೇಳಿದ್ರು? ದಾಖಲೆ ಬಿಡುಗಡೆ, ದಾಖಲೆ ಇದೆಯಾ ಅವರಲ್ಲಿ? ಯಾರು ಹೇಳಿದ್ರು ಟೆಂಡರ್ ಕರೀಲಿಲ್ಲ ಅಂತ? ಯಾರು ಹೇಳಿದ್ಯಾರೀಗ? ಅಲ್ಲ, ಒಂದು ನಿಮಿಷ ಪ್ರಕಾಶ್, ಒಂದು ನಿಮಿಷ ನೋಡಿ ನೋಡಿ ಕೇಳಿ. ಟೆಂಡರ್ ನೋಡಿ, ಈ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಎಲ್ಲವನ್ನು ಕೂಡ ಟೆಂಡರ್ ಮುಖಾಂತರ ಕೊಡಬೇಕಾಗ್ತದೆ. ಒಂದು ವೇಳೆ ಟೆಂಡರ್ ಮುಖಾಂತರ
ಎಕ್ಸಮ್ಷನ್ ಕೊಡು ನೋಡಿ. ಎಕ್ಸಮ್ಷನ್ ಯಾರು ಹೇಳಿದ್ದು ನಿಮಗೆ 4G ಎಕ್ಸಮ್ಷನ್ ಕೊಡ್ಲಿಕ್ಕೆ ಇರೋದು ಅಂತ? ಹೂ ಸೆಡ್ ಇಟ್? ಹೂ ಸೆಡ್ ಇಟ್? ಯಾವ್ದಕ್ಕಿರೋದು? ಯಾರು ಹೇಳ್ಬೇಕಾ? ಪ್ರೊಕ್ಯೂರ್ ನೋಡಿ. ಅಲ್ಲ, ದಾರಿ ತಪ್ಪಿಸುವುದಲ್ಲ. 4G ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ. ಕಾನೂನನ್ನು ಯಾರಿಗೆ ಕೂಡ ಆಚೆ ಈಚೆ ಮಾಡಲಿಕ್ಕೆ ಆಗುವಂಥದ್ದಿಲ್ಲ. ವಾಟ್ ಈಸ್ 4G ಅಂತ ಹೇಳುವಂಥದ್ದು ಕೂಡ ನನ್ನಲ್ಲಿ ಇದೆ. 4G ಏನು ಹೇಳ್ತದೆ? ಈ ಪ್ರೊಕ್ಯೂರ್ಮೆಂಟ್, ಈ ಪೋರ್ಟಲಲ್ಲಿ ಎಲ್ಲವನ್ನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥದ್ದು 4G ಸೆಕ್ಷನ್ನು. ಅದನ್ನು ನೀವು ಅರ್ಥಕೊಳ್ಬೇಕು ಶಾಸಕರೇ. 4G ಅಂದರೆ ಏನು ಅಂತ. ಅಲ್ಲ, ನಾನು ಅವರಿಗೆ ಹೇಳ್ತಾ ಇರೋದು. ಇದು ಹೇಳಿದ್ದು ಯಾರು? ಶಾಸಕರು ಹೇಳಿದ್ದು. ಆನ್ಲೈನಲ್ಲಿ ಯಾವುದೇ ಒಂದು ವಿಚಾರವನ್ನು ತೆಗಿಬೇಕಾದ್ರೆ ಆನ್ಲೈನ್ನಲ್ಲಿ ಅದನ್ನು ಅವರು ಅಪ್ಲೈ ಮಾಡಬೇಕಾಗ್ತದೆ, ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಎಲ್ಲವೂ ಕೂಡ ಪಾರದರ್ಶಕವಾಗಿ ಇರುವಂಥದ್ದು 4G ಆ್ಯಕ್ಟ್ ಹೇಳುವಂಥದ್ದು. ಆಗಿರುವಾಗ ಅವರಿಗೆ ತಿಳುವಳಿಕೆ ಕೊರತೆ ಇದೆ. ಹಾಂ, ಈಗ ನೋಡಿ, ಯಾರು ಹೇಳಿದ್ರು ಆ ರೀತಿ ಅದನ್ನು ಮಾಡಿದ್ದಾರೆ ಅಂತ ದಾಖಲೆ ನೋಡಿ. ನಾನು ನಿಮ್ಮ ಹತ್ರ ಹಂಬಲಾಗಿ ನಾನು ನಿಮ್ಮ ಹತ್ರ ಹೇಳುವಂಥದ್ದು, ದಾಖಲೆ ಕೊಡಿ ಅಂತ ಅವರು RTIಯಲ್ಲಿ ಕೇಳಿದ್ದು. RTI ಅರ್ಜಿ ಬಿಡುಗಡೆ ಮಾಡಿದ್ರಾ? ಅವರು RTIಯಲ್ಲಿ ಕೇಳಿದ್ದಾರೆ ಅಂತೇಳಿ ಅವರ RTI ಅರ್ಜಿಯನ್ನು ನಿಮಗೆ ಬಿಡುಗಡೆ ಮಾಡಿದ್ದಾರಾ? ನಮಗೆ ಕೊಡಲಿಲ್ಲ ಅಂತೇಳಿ, ಕೊಡಲಿಕ್ಕೆ ಬರುವುದಿಲ್ಲ ಅಂತೇಳಿ ಸರ್ಕಾರ ಹೇಳಿದ ಬಗ್ಗೆ ಅದಕ್ಕೆ ನೀಡಿದ ಉತ್ತರವನ್ನು ಬಿಡುಗಡೆ ಮಾಡಿದ್ದಾರಾ? ಅವರು ಅರ್ಜಿನೂ ಹಾಕಿಲ್ಲ, ಅದಕ್ಕೆ ಸರ್ಕಾರದಿಂದ ಯಾವುದೇ ಉತ್ತರವೂ ಯಾರೇ ಹಾಕ್ಲಿ ಅದು ಅವರಲ್ಲಿ ಇರಬೇಕಲ್ವಾ? ಓಕೆ, ನಾನು ಇನ್ನೊಂದು ಅವರಿಗೆ ನೇರವಾಗಿ ನಾನು ಹೇಳ್ತೇನೆ. ವಿಶ್ವೇಶ್ವರಯ್ಯ ಕಾಗೇರಿ ಅವರು ಕೂಡ ಅವರು ಸ್ಪೀಕರ್ ಆಗಿದ್ದಾಗ 4Gಯಲ್ಲಿ ಅನೇಕ ವಿಚಾರಗಳನ್ನು ಮಾಡಿದರು. ನಾವು ಮಾಡ್ತೇವೆ, ನಾನು ಅದನ್ನೇ ಹೇಳುದು. ಅದನ್ನೇ ಆಗ ಯಾಕೆ ಇವರು ಮಾತಾಡಿಲ್ಲ? ಭರತ್ ಶೆಟ್ಟಿ ಅವರು ಆ ಸಂದರ್ಭದಲ್ಲಿ ಯಾಕೆ 4G ಬಗ್ಗೆ ಮಾತಾಡಿಲ್ಲ? ನಮ್ಮದು ಪ್ರಾಪರ್ ಚಾನಲ್ನಲ್ಲಿ ಖರೀದಿ ಆಗಿದೆ. ಪಕ್ಷಗಳಷ್ಟೇ ನಿಮ್ಮ ಭ್ರಷ್ಟಾಚಾರವನ್ನು ಒಂದರ ಮೇಲೆ ಒಂದು ಆರೋಪ ಮಾಡುತ್ತಾ ಮುಚ್ಚಿ ಹಾಕ್ತಾ ಇದ್ರಿ. ಒಂದು ಕೋವಿಡ್ ತೆಗೆದ್ರಿ. ಕೋವಿಡ್ ಅಲ್ಲಿ ಮಧ್ಯಂತರ ವರದಿ ಕೊಟ್ಟಿದೆ ಜಸ್ಟಿಸ್. ಏನ್ ಮಾಡಿದ್ರಿ? 1 ವರ್ಷ ಆಯ್ತಲ್ಲ. ನೋಡಿ, ಅದಕ್ಕೆ ತಕ್ಕುದಂತ ರೀತಿಯಲ್ಲಿ ಸರ್ಕಾರ ಕ್ಲಬ್ದ ಸಂದರ್ಭದಲ್ಲಿ ರಿಪೋರ್ಟ್ ಅನ್ನ ಅದು ಸ್ಟಡಿ ಮಾಡಿ ಅದಕ್ಕೆ ಕ್ರಮ ತಗೊಳ್ಳುತ್ತದೆ. 5 ವರ್ಷದ ಅವಧಿ ಇದೆ. 5 ವರ್ಷದ ಅವಧಿಯಲ್ಲಿ ಅದಕ್ಕೆ ಕ್ರಮ ತಗೊಳ್ಳುತ್ತದೆ. ಇನ್ನು ಕೂಡ 2.5 ವರ್ಷ ಅವಧಿ ಇದೆ. ಅದು ಪರಿಶೀಲನೆಯಲ್ಲಿದೆ. ವರದಿ ಬಂದಿದೆ. ವರದಿಯನ್ನು ಅದರ ಪ್ರಾಸ್ ಆ್ಯಂಡ್ ಕಾನ್ಸ್ ಏನಿದೆ ಸರ್ಕಾರದಿಂದ ಅದಕ್ಕೆ ಲೀಗಲ್ ಒಪಿನಿಯನನ್ನು ತಗೊಂಡು ಏನು ಕ್ರಮ ವಹಿಸಬೇಕು ಅಂತ ತಗೊಳ್ಳಿಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಈಗ ಭಾರತ ಆರೋಪ ಮಾಡಿದಾಗ ನೀವು ಅದನ್ನು ಕೋವಿಡ್ ತೆಗೆದು ಆಯ್ತು. ಇನ್ನೊಂದು ಆರೋಪ ಮಾಡುವಾಗ ನಮ್ಮ ಸ್ಪೀಕರ್ ಮತ್ತೊಬ್ಬರು ಹೆಸರು ತೆಗೆದು ಇದೇ ಆಯ್ತು. ಅವರ ಆರೋಪ ತೆಗೆದ್ರೆ ಅಲ್ಲ, ಒಂದು ನಿಮಿಷ ಈಗ ಒಂದೇ ಕೇಳಿ. ಕೋವಿಡ್ ಹಗರಣ ಸಂಬಂಧಪಟ್ಟಾಗೆ 1 ವರ್ಷ ಆಯ್ತು. ನಿಮ್ಮ ಸರ್ಕಾರ ಒಂದು ಸ್ಟೆಪ್ ಮುಂದೆ ಹೋಗಿದೆ, ಯಾಕೆ ಹೋಗಿಲ್ಲ? ನೀವು ಅದನ್ನ ಆರೋಪ ಮಾಡುವಾಗ ನಿಮ್ಮ ಸರ್ಕಾರ ತೆಗೆದುಕೊಂಡ ಆಕ್ಷನ್ ಏನು ಅದೇ ಹೇಳಿ. ನೋಡಿ, ನಮ್ಮ ಸರ್ಕಾರ ಜಸ್ಟಿಸ್ ಮೈಕಲ್ ಡಿಕುನ್ನ ಅವರ ನೇತೃತ್ವದ ಕಮಿಷನನ್ನು ಅಪಾಯಿಂಟ್ಮೆಂಟ್ ಮಾಡಿ ಅವರು ಒಂದು ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ. ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. FIR ದಾಖಲಾಗಿದೆ, ತನಿಖಾ ಹಂತದಲ್ಲಿದೆ. ತನಿಖಾ ಹಂತದಿಂದ ಅದು ಫೈನಲ್ ಹಂತಕ್ಕೆ ಬರುವಾಗ ಯಾವ ರೀತಿಯ ಕ್ರಮ ವಹಿಸಬೇಕು ಅಂತ ಅದಕ್ಕೆ ನ್ಯಾಯಾಲಯ ಹೇಳ್ತದೆ, ಅದನ್ನು ಮಾಡ್ತದೆ. ನೋಡಿ, ಅಲ್ಲ 24ರಲ್ಲಿ ಅದು ಆರ್ಡರ್ ಆಗಿರುವಂಥದ್ದು. ಅದೇ ಆಗಸ್ಟ್, ಇವತ್ತು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳಲ್ಲಿ 24 ಸಿಟ್ ಪ್ರಾಬ್ ಆರ್ಡರ್ಡ್. ಸಿಟ್ ರಿಪೋರ್ಟ್ ನನ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೇ ಬಂದಿದ್ದೇನೆ. ಸಿಟ್ ರಿಪೋರ್ಟ್ ಆರ್ಡರ್ಡ್ ಇನ್ ದ ಇಯರ್ 2024. ಈಗ ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ. ಆ ಸಬ್ಮಿಟ್ಟು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ. ಲೀಗಲ್ ಡಿಪಾರ್ಟ್ಮೆಂಟು ಅದನ್ನು ಸ್ಟಡಿ ಮಾಡಿ ಯಾವ ರೀತಿಯ ಕ್ರಮವನ್ನು ವಹಿಸಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ರಿಪೋರ್ಟ್ ಸರ್ಕಾರಕ್ಕೆ ಯಾವಾಗ ಕೊಡ್ತದೆ, ಅದರ ಮೇಲೆ ಸರ್ಕಾರ ಯಾವತ್ತೂ ಕೂಡ ಆ್ಯಕ್ಷನ್ ತಗೊಳ್ಳುವಂಥದ್ದು. ಅದು ಲೀಗಲ್ ಡಿಪಾರ್ಟ್ಮೆಂಟ್, ಅದು ರಿಪೋರ್ಟ್ ಸರ್ಕಾರಕ್ಕೆ ಬರಬೇಕು. ಅದಕ್ಕೆ ಕಾಯ್ತಾ ಇದೆ ಸರ್ಕಾರ.
ಬಂದ ತಕ್ಷಣ ಅದಕ್ಕೆ ಕ್ರಮ ವಹಿಸ್ತದೆ. ಈಗ ನೀವು 4G ಹೇಳಿದ್ರಲ್ಲ, ಹೌದು. ಸೆಕ್ಷನ್ ನಾನು ಓದ್ತೇನೆ, ನಿಮ್ಮ ಲಾಯರ್ ಇರ್ಬೋದು, ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇವೆ. ನೀವೆಂತ ಹೇಳಿದ್ದು ಅದು ಈ ಪ್ರೊಕ್ಯೂರ್ಮೆಂಟ್ಗೆ ಅವಕಾಶ ಮಾಡಿದ್ದು. ಸೆಕ್ಷನ್ 4G ಆಫ್ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ 1999 allows for the exemption of the tender process for public procurement in specific circumstances, particularly extremely necessary and urgent situations. ಏನಿದ್ರ ಅರ್ಥ? ನೀವು ಎಲ್ಲರನ್ನ ದಾರಿ ತಪ್ಪಿಸ್ಲಿಕ್ಕೆ ಆಗಲ್ಲ. ಇಲ್ಲ. ಎಲ್ಲಿಂದ ಅದನ್ನ ಪಿಕ್ ಮಾಡಿದ್ರ ನಿಮ್ಮ ಡೆಫಿನಿಷನ್ ಹೇಳಿ. ನಿಮ್ಮ definition ಎಲ್ಲಿ ಇಲ್ಲ, ನಾವು ಈಚೆ ಕೇಳಿ, ನಮ್ಮ ಸರ್ಕಾರದ್ದೇ ಅಲ್ಲಿ ಒಂದು ನೋಟಿಫಿಕೇಶನ್ ಇದೆ. 4G ವಿಚಾರದಲ್ಲಿ ನೋಟಿಫಿಕೇಶನ್ ಸರ್ಕಾರದಲ್ಲಿದೆ, ಅದನ್ನು ಅವರು ಹೈಡ್ ಮಾಡಿದ್ದಾರೆ. ಅದನ್ನು ಅವರು ತಕ್ಕೊಡ್ಲಿ. ಯಾವುದು ನೋಟಿಫಿಕೇಶನ್? ಈ 4G ವಿಚಾರವಾಗಿ ಸರ್ಕಾರ ಯಾವ ನೋಟಿಫಿಕೇಶನ್ ಅಂತ ಹೇಳಿ. ಸರ್ಕಾರದ್ದು ಯಾವ ಯಾವ ಸಂದರ್ಭಗಳಲ್ಲಿ 4G ಎಕ್ಸಂಪ್ಷನ್ ಒಂದು ವಿಚಾರ ನಾನು ಹೇಳ್ತೇನೆ. 4G ಎಕ್ಸಂಪ್ಷನ್ ಅಲ್ಲ, 4Gಯಲ್ಲಿ ಎಕ್ಸಂಪ್ಷನ್ ಎಲ್ಲವನ್ನು ಇಲ್ಲ 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 ನೀವು ಇಂಟರ್ಪ್ರಿಟೇಷನ್ ನೀವು ಪ್ರಾಪರ್ ಆಗಿ ನೀವು ಅದನ್ನು ರಿಸರ್ಚ್ ಮಾಡಿ, ನಾನು ನಿಮಗೆ ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ನಾನು ಕೊಡ್ತೇನೆ. ಪೂರಕ ದಾಖಲೆಗಳನ್ನು ನಾನು ಕೊಡ್ತೇನೆ. ಟೆಂಡರ್ ಕರೀಲಿಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ದಾಖಲೆಯನ್ನು ಅವರು ಬಿಡುಗಡೆ ಮಾಡಿದ್ದಾರಾ ಅಂತ ನನ್ನ ನೇರ ಪ್ರಶ್ನೆ. ಅದು ಇಲ್ಲದೆ ಇರುವಾಗ ಅವರು ಯಾವ ರೀತಿಯಲ್ಲಿ ಇದನ್ನು ಬಿಡುಗಡೆ ಮಾಡದೆ ಅವರು ಆರೋಪ ಮಾಡಿದ್ದಾರೆ. 4G ಎಕ್ಸಂಪ್ಷನ್ ಕೊಟ್ಟು ಅಲ್ಲ, ಸರ್ಕಾರ ನಮ್ದು ನೋಡಿ ಅದಕ್ಕೆ ಖಾದರ್ ಅವರು ನಿನ್ನೆ ಏನು ಹೇಳಿದ್ದಾರೆ, ಯಾರಿಗೆ 4G ವಿಚಾರವಾಗಿ ಅಥವಾ ಖರೀದಿ ವಿಚಾರವಾಗಿ ಯಾರಿಗೆಲ್ಲ ಸಂಶಯ ಇದೆ ರೈಟಿಂಗಲ್ಲಿ ಕೊಡಿ, ಅದರ ಬಗ್ಗೆ ಅವರ ಆಫೀಸಿನಿಂದ ಅದನ್ನು ಫಾರ್ವರ್ಡ್ ಮಾಡ್ತಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿದ್ದಾರೆ. ಅವರ ಆರೋಪವನ್ನು ಇಟ್ಟುಕೊಂಡು, ದಾಖಲೆ ಇಲ್ಲದ ಆರೋಪವನ್ನು ಇಟ್ಟುಕೊಂಡು ನಾವು ಅವರಿಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಲೆಟ್ ದಮ್ ಸಬ್ಮಿಟ್ ಅ ರಿಪೋರ್ಟ್, ಲೆಟ್ ದಮ್ ಸಬ್ಮಿಟ್ ಅ ಡಾಕ್ಯುಮೆಂಟ್ ಟು ದ್ಯಾಟ್ ಇಫೆಕ್ಟ್, ದೆನ್ ಓನ್ಲಿ ವಿ ಕ್ಯಾನ್ ಟೇಕ್ ಆಕ್ಷನ್. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿರೋದು ಅವರಲ್ಲ. ಈಗ ಆರೋಪ ಬಂದಾಗ, ಈಗ ನಿಮ್ಮ ರಾಹುಲ್ ಗಾಂಧಿ ಈ ಮತ ಕಳವಂತ ಆರೋಪ ಮಾಡಿದಾಗ ಹೌದು, ಡಾಕ್ಯುಮೆಂಟ್ ರಾಹುಲ್ ಗಾಂಧಿ ಕೊಡ್ಲಿಕ್ಕೆ ಆಗುದ? ಅವರು ಸ್ಪಷ್ಟನೆ ಕೊಟ್ಟು ಅವ್ರು ಕೊಡ್ಬೇಕಲ್ವಾ? ಈಗ ಆರೋಪ ಬಂದಾಗ ಸಮರ್ಥನೆ ಯಾರು ಮಾಡಬೇಕು? ಅವರು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸ್ವಾಮಿ. ರಾಹುಲ್ ಗಾಂಧೀಜಿಯವರು ಏನು ಮತಗಳ್ಳತನದ ಬಗ್ಗೆ ಬರೇ ಬಾಯಲ್ಲಿ ಭರಶೆಟ್ಟಿ ಮಾತಾಡಿದಾಗೆ ಮಾತಾಡಿದ್ದಲ್ಲ, PPT ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಯಾವ ಮೊಬೈಲ್ ನಂಬರಿಂದ ಎಲ್ಲೆಲ್ಲಿ ಏನಾಗಿದೆ ಅಂತ ವಿತ್ ಡಾಕ್ಯುಮೆಂಟ್ ಯಾರ್ದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡಾಕ್ಯುಮೆಂಟ್ ಇಟ್ಕೊಂಡು ಅವರು ಮಾತಾಡಿದ್ದು. ಗಾಳಿಯಲ್ಲಿ ಭರಶೆಟ್ಟಿ ಹೊರಗೆ ಮಾತಾಡಲಿಲ್ಲ. ಶಾಸಕರು ಪಬ್ಲಿಕ್ ಆಗಿ ಪತ್ರಿಕಾಗೋಷ್ಠಿ ಅಂತ ಹೇಳ್ತಾರೆ. 10,000 ಒಂದು ಎಕ್ವಿಪ್ಮೆಂಟ್ಗೆ 30,000 ನೋಡಿ ಅದಕ್ಕೆ ಉತ್ತರವನ್ನ ರೈಟಿಂಗ್ ಅಲ್ಲಿ ಯಾವಾಗ ಬರುವುದಿಲ್ಲ ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಬರುವಂತದ್ದಿಲ್ಲ. ಯಾವುದೇ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಕೂಡ ಗಾಳಿಯಲ್ಲಿ ಮಾತಾಡಿದ್ದಕ್ಕೆ ಆನ್ಸರ್ ಕೊಡಲಿಕ್ಕೆ ಬರೋದಿಲ್ಲ. ಅವರು ಶಾಸಕರಾಗಿದ್ದುಕೊಂಡು ಅವರು ಅವರ ಕರ್ತವ್ಯ ಮತ್ತು ಅವರ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಳ್ಬೇಕಾಗ್ತದೆ. ಅವರು ರೈಟಿಂಗಲ್ಲಿ ಕೊಡಬೇಕು. ಅವರು